3 ಜನ ಅಣ್ಣತಮ್ಮಂದರನ್ನ ಸಾಯಿಸೋವಷ್ಟು ದುಶ್ಮನಿ ಇತ್ತು ಅಂದರೆ ಅದು ಸಣ್ಣ ಪುಟ್ಟ ಜಗಳ ಆಗಿರೋದಿಲ್ಲ ಅನ್ಸೋದು ಸಹಜ. ದುರಂತ ಅಂದರೆ ಇಲ್ಲಿ ಜಗಳ ಆದದ್ದು ಬರೀ ಒಂದು ದಾರಿ ವಿಷಯ. ಅದು ಕೂಡ 6 ತಿಂಗಳಲ್ಲಿ ಈ ಮಟ್ಟಕ್ಕೆ ಹೋಗಿತ್ತು. ವಿಚಿತ್ರ ಅಂದರೆ ನಮ್ಮ ಪ್ರಾಣಕ್ಕೆ ಅಪಾಯ ಇದೆ, ರಕ್ಷಣೆ ಕೊಡಿ ಅಂತ ಆ ಅಣ್ಣತಮ್ಮಂದರು ಪೊಲೀಸರನ್ನ ಕೇಳ್ಕೊಂಡು. ಆದರೆ ಯಾಕೋ ಪೊಲೀಸರಿಗೆ ಇದು ಅಂಥ ಪರಿ ಸೀರಿಯಸ್ ಕೇಸು ಅಂತ ಅನ್ನಿಸ್ಲೇ ಇಲ್ಲ. ನನ್ನ ಮಕ್ಳ ಜೀವ ಬೆದರಿಕೆ ಆಗೈತೆ ಅಂತಂದು ಎಷ್ಟು ಸಲ ಕಂಪ್ಲೇಂಟ್ ಕೊಟ್ರು ಕೇಳಲಿಲ್ಲ. ಒಬ್ರು ಎಸ್ಬಿ ತಲೆ ಮೇಲೆ ತಲೆಗೆ ಹಾಕೊಂಡ್ಲಿಲ್ಲ. ನನ್ನ ಮಕ್ಕಳು ಹೋಗಿ ಹೋಗಿ ಹೇಳಿದ್ರು, ತಿರ್ಗಾ ಬರ್ಗ ಹೇಳಿದ್ರು, ಸ್ವಾಮಿ ನನ್ನ ಮಕ್ಕಳಿಗೆ ಯಾರು ಪ್ರೊಟೆಕ್ಷನ್ ಕೊಡ್ಲಿಲ್ಲ. ನನ್ನ ಮಕ್ಳಿಗೆ ಕೇಳಕ್ ಹೋದ್ಕೊಡ್ಲೆ ಅವತ್ತು ನನ್ನ ಮಗ ಈಗ ಕೊಡ್ದ. ಎಷ್ಟು ಪ್ರಯತ್ನ ನಡೆದಿದೆ ಗೊತ್ತಾಯ್ತಲ್ಲ. ನಮಗೆ ರಕ್ಷಣೆ ಕೊಡಿ, ಇಲ್ಲ ಅಂದ್ರೆ ಯಾರ್ದೋ ಕೈಲಿ ಸಾಯೋ ಬದಲು ನಾವೇ ಸತ್ತೋಗ್ತೀವಿ ಅಂತ ಸ್ಟೇಷನ್ ಮುಂದೆ ವಿಷ ತಗೊಂಡು ಪ್ರತಿಭಟಿಸಿದ್ದ ಇವರ ಕಿರಿಯ ಮಗ. ಆದ್ರೂ ಯಾಕೋ ತೀರಾ ಪೊಲೀಸ್ ರಕ್ಷಣೆ ಒದಗಿಸೋಷ್ಟೆಲ್ಲ ದೊಡ್ಡ ಗಲಾಟೆ ಇವರದ್ದಲ್ಲ ಅಂತ ಪೊಲೀಸರು ಸುಮ್ಮನಿದ್ರು. ಯಾಕಂದ್ರೆ ಇದು ಬರೀ ಒಂದು ಓಡಾಡೋ ದಾರಿಗೆ ಸಂಬಂಧಪಟ್ಟ ವ್ಯಾಜ್ಯ. ಈಗ ಹೆಣ ಹಾಕಿದವರ ಜಮೀನಿನ ಆಚೆಗೆ ನಾಗಪ್ಪನ ಮಕ್ಕಳಿಗೆ ಸೇರಿದ 8 ಎಕರೆ ಜಾಗ ಇತ್ತು. ಅದಕ್ಕೆ ಹೋಗ್ಬೇಕಂದ್ರೆ ಅಂಕೆ ಮಂಜಪ್ಪನ ಕುಟುಂಬದ ಜಾಗದಲ್ಲಿ ಹೋಗಬೇಕು, ಹೊರತಾಗಿ ಬೇರೆ ದಾರಿ ಇರಲಿಲ್ಲ. ಮೊದಲೆಲ್ಲ ಈ 2 ಕುಟುಂಬದವರ ನಡುವೆ ಬಾಂಧವ್ಯ ಇದ್ದಾಗ ಸಮಸ್ಯೆ ಆಗಿರಲಿಲ್ಲ. ಆದ್ರೆ ಯಾಕೋ ಏನೋ ಬೋರ್ ನಾಗಪ್ಪನ ಮಕ್ಕಳ ಕಾಲದಲ್ಲಿ ಈ ದಾರಿ ವಿಷಯದಲ್ಲಿ ಜಗಳ ಶುರುವಾಗಿ ಕೋರ್ಟ್ ಮೆಟ್ಟಿಲು ಹೊತ್ತು ಹಾಗಾಯ್ತು. ರೋಡಿನ ತಳಗೆ ಇವ್ರ ಗದ್ದೆ, ಫಸ್ಟು ಅವರು ಗಲಾಟೆ ಮಾಡಿದಾರಲ್ಲ, ಅದು ಅವ್ರ ರೋಡ್ ಐತಲ್ಲಿ ಗದ್ದೆ, ಅವ್ರ ಗದ್ದೆ ತಳಗೆ ಇವ್ರ ಗದ್ದೆ ಇರೋದು. ಇವ್ರ ಗದ್ದೆ ರೋಡಕ್ಕೆ ಎಲ್ಲ ಸೇ ಓಡ್ತಾ ಇದ್ದು, ಇವ್ರ ಗದ್ದೆ ಆಗತ್ತೆ ಕಾಸೆ. ಅದು ಕೋರ್ಟಲ್ಗಿದೆ ಕೇಸು. ಇದು ಎ ಸಿ ಕೋರ್ಟ್ ಒಳಗೆ ಅದು ಇವರಿಗೆ ಇವ್ರಂತನೇ ಆಗಿತ್ತು. ಅದು ರೋಡು ಓಡಾಡ್ಬೋದು, ನಕಾಶಕಂಡ ದಾರಿ ಅದು ಅಂತಂದೇಳಿ ಓಡಾಡ್ಬೋದು ಅಂತಂದ್ರೆ ಇವ್ರ ಹತ್ರ ಆರ್ಡರ್ ಬಂದಿತ್ತು ಇವರಿಗೆ. ಕೋರ್ಟಲ್ಲಿ ಮಂಜಪ್ಪನ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರು ಈ ದಾರಿ ಮಾತ್ರ ಸಲೀಸಾಗಿ ಸಿಕ್ಕಿರ್ಲಿಲ್ಲ. ನ್ಯಾಯಾಲಯನೇ ಆರ್ಡರ್ ಮಾಡಿದ್ರು ಅವರು ದಾರಿ ಬಿಡುವುದಕ್ಕೆ ರೆಡಿ ಇರಲಿಲ್ಲ. ಉಷ್ಟ್ರು ಹೊಡೆದಿದ್ದಾರೆ ಸರ್, ಅವ್ರ ಅಪ್ಪ ಅವರಮ್ಮ ಅವ್ರು ಉಷ್ಟ್ರು ಹೊಡಿದ್ರು ಸರ್. ಹೊಡ್ಕೊಂತ ಬಂದ್ವಿ ಸರ್, ಅದು ಆಗಲಿ ಸರ್. ನಾವು ಸಣ್ಣ ಪುಟ್ಟರು ಒಂದು 7 ಎಕರೆ ಜಮೀನು ಇದೆ, ಅವ್ರ ಸವಾಸ ಹೋಗ್ಬಾರ್ದು ನಾವು ಅಂದ್ಕೊಂಡು ಸರ್ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂತಾನೆ ಬಂದಿದ್ದಾರೆ ಸರ್ ಅವರು. ನಾವು ಸರ್ ಒಳಗಿನ ಸ್ಟೇಷನಲ್ಲಿ ಸರ್ ಒಂಪಟ ಇದಾಗಿದೆ ಸರ್. ಅಲ್ಲಿಂದ ಸರ್ ಮತ್ತೆ ಸಿವಿಲ್ ಕೋರ್ಟ್ನೆಲ್ಲ ಹಾಕ್ತೀವಿ ಸರ್. ಅದು ಒಂದು ಫಸ್ಟ್ ಕೋರ್ಟ್ನಲ್ಲಿ ಸರ್ ಇವರಿಗೆ ಅದು ಸರ್ ಇದು AC ಮೇಡಮ್, RIO, ತಹಸೀಲ್ದಾರ್ ಎಲ್ಲ ಸರ್ ಒಟ್ಟು ಬಂದಿದೆ ಸರ್. ತಹಸೀಲ್ದಾರ್ ಬಂದ ಸರ್ ಏನನ್ನ ಸರ್ ಇವ್ ಶೇಖರಪ್ಪ ಅದನ್ನ ಸರ್ ದೊಡ್ಡ ಸರ್ ಇವನು ಸರ್. ನಾನು ಟ್ರೈನಿಗೆ ತಲೆ ಕೊಟ್ಟೇನು ಸರ್ ಇವರಿಗೆ, ನಾಗಪ್ಪನಿಂದ ರೋಡ್ ಕೊಡಲ್ಲ ಅಂತ ಹೇಳಿದ ಸರ್ ಇವನು. ಇಷ್ಟರ ಮಟ್ಟಿಗೆ ಜಿದ್ದಿಗೆ ಬಿದ್ದವರು ಸುಮ್ಮನೆ ಕೂರ್ತಾರ? ಯಾವ ಹುಡುಗ ನಮಗೆ ರಕ್ಷಣೆ ಬೇಕು ಅಂತ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿದ್ನೋ ಅವನನ್ನೇ ಮೊದಲು ಟಾರ್ಗೆಟ್ ಮಾಡಿಕೊಂಡ್ರು. ಅವತ್ತು ಮಧ್ಯಾಹ್ನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಅಣ್ಣಂದಿರಿಗೆ ಬುದ್ಧಿ ತಗೊಂಡು ಬೈಕ್ ಹತ್ತಿದವನ ಮೇಲೆ ಆ ಹೊನ್ನಮ್ಮ ದೇವಿಯ ಕೃಪೇನೂ ಇರಲಿಲ್ಲ. ಶತ್ರುಗಳ ತೋಟದ ದಾರಿಯಲ್ಲಿ ಪ್ರಕಾಶನ ಬೈಕ್ ಅಡ್ಡ ಹಾಕಿ ಹೊಡೆದು ಬಿಟ್ರು. ಇವ್ರ ಪಡೆಯವ್ರು ಕೆಲಸ ಮಾಡಕ್ಕೆ ಹೋಗಿರಲ್ಲ, ತೆಳಗದ್ದೆ ಕೆಲಸ ಮಾಡಕ್ಕೆ ಹೋಗ್ಯಾರ. ಇವ್ರ ಅಪ್ಪ ಇವ್ರ ಮನೆ ಎಲ್ಲ ಅಷ್ಟು ಹೋಗ್ಯಾರಲ್ಲಿ. ನಾಟಿ ಸೀಸನ್ ಅಲ್ಲ ಇವಾಗ, ಎಲ್ಲ ಕೆಲಸ ಮಾಡಕ್ಕೆ ಹೋಗ್ಯಾರ. ಅವ್ರು ಏನು ಮಾಡ್ಯಾರ, ಇವರು ಬರೋದನ್ನು ವಾಚ್ ಮಾಡಿ ಕಾದಿದ್ದು ಅವರು ಬರೋ ಟೈಮ್ ಇವನೇ ಮಾಡೇನೆ ಪ್ರಕಾಶನನ್ನು ಊಟ ತರೋಕ್ಕೆ ಮನೆಗೆ ಬಂದೇನೆ. ಮನೆಗೆ ಬಂದು ಊಟ ತಗೊಂಡು ಹೋದಾಗ ಅವನಿಗೆ ನಿಲ್ಲಿಸಿ ಹೊಡೆದಾರಲ್ಲಿ. ತಮ್ಮನಿಗೆ ಅಡ್ಡ ಹಾಕಿರೋದನ್ನ ನೋಡಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಅಣ್ಣಂದಿರಿಬ್ಬರು ಅತ್ತ ಧಾವಿಸಿದ್ದಾರೆ. ಅವರನ್ನು ಹಂತಕ ಪಡೆ ಬಿಡಲಿಲ್ಲ. ಮಾರಕಾಸ್ತ್ರಗಳ ಜೊತೆಗೆ ಬಂದಿದ್ದ ಆ ಪಾತಕಿಗಳ ಜೊತೆ ಇವರಿಬ್ಬರು ಹೇಗೆ ಹೋರಾಡ್ತಾರೆ? ಆಗ್ಲಿಲ್ಲ. ಕೊನೆಗೆ ಕೊಲ್ಬೇಡಿ ಅಂತ ಕೇಳಿಕೊಂಡ್ರು ಬಿಡ್ಲಿಲ್ವಂತೆ. ಬ್ಯಾಡ್ರೋ ನನ್ನೊಬ್ಬನರ ಬಿಡ್ರೋ ಕೈ ಮುಗುದ್ನಂತೆ. ಅವನ್ ಯಾಕ ಮಂದ್ ಹೊಡೆದ್ರಂತಪ್ಪ, ಹೆಂಗ್ ಹೊಡೆದಿದ್ದಾರ ಅವರು? ಒಬ್ಬನರ ಬಿಟ್ಟಿಲ್ಲ ನಮ್ಮ ಅಂದನಕ್ಕೆ. ನನಗೆ ಅಷ್ಟನೇ ಕುಂಕುಮ ಕೊಡಕ್ ಕೆಲ್ದಾಗ ಮಾಡಿದಾರ ಅವರು. ಅವ್ರದ್ದು ಹಂಗೆ ಆಗ್ಲೇಬೇಕು. ಹೆತ್ತವಳ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಇನ್ನು ಆ ಮಕ್ಕಳ ತಂದೆ ಅಂತೂ ಕೂಸಿದೇ ಹೋಗಿದ್ದಾರೆ. ಅವರಿಗೆ ಏನ್ ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇಂಥದ್ದೊಂದು ದುರಂತ ನಡೆದಿರುವುದು ಅವರ ಕಣ್ಣೆದುರಿಗೆ.
ಅವತ್ತು ತೋಟದಲ್ಲಿ ಮಕ್ಕಳ ಜೊತೆ ಆ ಮುದುಕ ಕೂಡ ಇದ್ದಂತೆ. ಆತ ಕೂಡ ಮಕ್ಕಳ ಬೆನ್ನಿಗೆ ಓಡಿ ಬಂದಿದ್ರೆ ಅವನ ಕಥೆನೂ ಮುಗಿತಾ ಇದ್ದೇನು. ಆದ್ರೆ ಸ್ವಲ್ಪ ಹಿಂದೆ ಉಳಿದ, ಹಂಗಾಗಿ ಹೆಣವಾಗ್ಲಿಲ್ಲ. ಅವನೇ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು. ಅವನು ಕಂಪ್ಲೇಂಟ್ ಕೊಡ್ಲಿ, ಕೊನೆಗೆ ಆರೋಪಿಗಳು ಅರೆಸ್ಟ್ ಆಗಲಿ. ಅವರು ಹೆದರಲ್ಲ, ಅದಕ್ಕೊಂದು ಕಾರಣ ಇದೆ. ತಂದೆ ಕಣ್ಣೆದುರಿಗೆ ಇದ್ದ 3 ಜನ ಮಕ್ಕಳು ಮರ್ಡರ್ ಆದರು. ಅಷ್ಟಾದ ಮೇಲೆ ಪೊಲೀಸರಿಗೆ ಸುದ್ದಿ ಹೋಗೋದ್ರೊಳಗೆ ಆರೋಪಿಗಳು ಅಲ್ಲಿಂದ ಗಾಯಬಾಗಿದ್ರು. ಕೊನೆಗೆ 3 ಜನ ಪೊಲೀಸರ ಮುಂದೆ ಬಂದು ನಿಂತು, ಉಳಿದವ್ರ ಪತ್ತೆ ಇಲ್ಲ. ಅಷ್ಟಕ್ಕೂ ಆ ಪಾತಕಿಗಳಿಗೆ ಕಾನೂನಿನ ಭಯನೇ ಇಲ್ಲ. ಮನೆ ಮಕ್ಕಳೆಲ್ಲ ಸೇರಿ ಮರ್ಡರ್ ಮಾಡಿ ಜೈಲು ಪಾಲಾದರೆ ಮನೆಗತಿ ಏನು ಅನ್ನೋ ಆತಂಕ ಕೂಡ ಇಲ್ಲ. ಯಾಕೆ ಹಾಗೆ ಅನ್ನೋದನ್ನ ಅಲ್ಲಿನ ಜನನೇ ಹೇಳ್ತಾರೆ ಒಂದು ಸಣ್ಣ ಬ್ರೇಕ್ನ ನಂತರ.